ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ನಾನು ಈಗ ನಿಂತಿರುವಂತದ್ದು ರಾಮ ಮಂದಿರದಲ್ಲಿ. ಎಸ್, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ನಾನು ಈಗ ರಾಮ ಮಂದಿರದಲ್ಲಿದ್ದೀನಿ. ನನ್ನ ಹಿಂದೆ ನೀವು ಭವ್ಯ ರಾಮ ಮಂದಿರವನ್ನ ನೋಡ್ಬೋದು. ನಿಮಗೀಗ ಕನ್ಫ್ಯೂಷನ್ ಆಗಿರ್ಬೋದು, ಪ್ರಯಾಗ್ರಾಜ್ ನಲ್ಲಿ ಇದ್ದೇನೆ ಅಂತ ಹೇಳಿದ್ಲು, ಈಗ ನೋಡಿದ್ರೆ ರಾಮ ಮಂದಿರ ಅಂತ ಹೇಳ್ತಾ ಇದ್ದಾಳಲ್ಲ ಅಂತ. ಎಸ್, ಮಹಾಕುಂಭ ಮೇಳದಲ್ಲಿ ಅಂದ್ರೆ ಪ್ರಯಾಗ್ರಾಜ್ ನಲ್ಲಿ ಅಯೋಧ್ಯೆಯಲ್ಲಿರುವಂತಹ ಅದೇ ರೀತಿಯಾದಂತಹ ಭವ್ಯ ರಾಮ ಮಂದಿರವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನಿಮಗೀಗ ಮಹಾಕುಂಭ ಮೇಳಕ್ಕೆ ಬಂದ್ರೆ ನಮ್ಮ ದೇಶದ ಪ್ರಮುಖ ದೇವಸ್ಥಾನಗಳನ್ನ ಇಲ್ಲಿ ನೋಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ತಿರುಪತಿ ಬಾಲಾಜಿ ಮಂದಿರ ಆಗಿರಬಹುದು, ಅದೇ ರೀತಿ ಇಲ್ಲಿ ಭವ್ಯ ರಾಮ ಮಂದಿರವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ತಿರುಪತಿ ಬಾಲಾಜಿ ಮಂದಿರವನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ಈಗ ನಾನು ನಿಂತಿರುವಂತದ್ದು ಭವ್ಯ ರಾಮ ಮಂದಿರದಲ್ಲಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು 500 ವರ್ಷಗಳ ಹೋರಾಟದ ಫಲವಾಗಿ ಭವ್ಯ ರಾಮ ಮಂದಿರ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದೆ. ಅದೆಷ್ಟೋ ಸಾವಿರ ವರ್ಷಗಳ ಕನಸಾಗಿತ್ತು, ಅದೆಷ್ಟೋ ಲಕ್ಷ ಸೇವಕರ ಕನಸಾಗಿತ್ತು. ಅವರ ಆ ಒಂದು ಬಲಿದಾನದ ಫಲವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಆ ಒಂದು ಸಹಾಯದಿಂದ ಅಂತಾನೆ ಹೇಳ್ಬಹುದು, ಅವರ ಕೃಪೆಯಿಂದಾಗಿ ಇವತ್ತು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಈಗಾಗಲೇ ನಿರ್ಮಾಣ ಆಗಿ 1 ವರ್ಷ ಕೂಡ ಆಗಿದೆ. ಕಳೆದ ವರ್ಷ ನಾನೇ ಅಲ್ಲಿ ನಿಂತು ಆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ಅಲ್ಲಿನ ವಿಶೇಷತೆಗಳನ್ನ ತಿಳಿಸಿದ್ದೆ. ಅಯೋಧ್ಯೆಯ ಮೂಲೆ ಮೂಲೆಗೂ ಕೂಡ ಹೋಗಿ ಅಲ್ಲಿನ ಬಹಳಷ್ಟು ವಿಚಾರಗಳನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೆ. ಆದ್ರೆ ನನಗೆ ಎಲ್ಲೋ ಒಂದು ಕಡೆ ಒಂದು ಪುಟ್ಟ ಬೇಜಾರಿತ್ತು. ಏನು ಅಂತ ಹೇಳಿದ್ರೆ, ಸುಮಾರು 10 ದಿನಗಳಿಗಿಂತಲೂ ಹೆಚ್ಚು ದಿನ ನಾನು ಅಯೋಧ್ಯೆಯಲ್ಲಿ ಇದ್ದೆ. ಆದ್ರೆ ನನಗೆ ಬಾಲರಾಮನನ್ನ ನೋಡುವಂತ ಒಂದು ಅವಕಾಶ ಸಿಗ್ಲಿಲ್ವಲ್ಲ ಅನ್ನುವಂತ ಒಂದು ಪುಟ್ಟ ಬೇಜಾರಿತ್ತು. ರಾಮ ಮಂದಿರದ ಒಳಗೆ ಹೋಗೋದಕ್ಕೆ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಪ್ರಾಣ ಪ್ರತಿಷ್ಠಾಪನೆಗಿಂತ ಮುಂಚೆ ಅಲ್ಲಿ ಮೀಡಿಯಾದವರಿಗೆ ಅಲೋ ಇರ್ಲಿಲ್ಲ. ಹಾಗಾಗಿ ನಾನು ಪ್ರಾಣ ಪ್ರತಿಷ್ಠಾಪನೆಯ ದಿವಸ ನಾನು ಮತ್ತೆ ಈ ಕಡೆ ಬಂದಿದ್ದ ಕಾರಣದಿಂದ ನನಗೆ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ ಅಲ್ಲಿ ಇರೋದಕ್ಕೂ ಆಗ್ಲಿಲ್ಲ, ಬಾಲರಾಮನನ್ನ ನೋಡೋದಕ್ಕೂ ಆಗಿರ್ಲಿಲ್ಲ. ಆದ್ರೆ ಇವತ್ತು ರಾಮನ ದಯೆಯಿಂದ, ಶಿವನ ದಯೆಯಿಂದ ಈ ಪ್ರಯಾಗ್ರಾಜ್ ನಲ್ಲಿ, ಈ ದೇವಭೂಮಿಯಲ್ಲಿ ಬಾಲರಾಮನನ್ನ ನೋಡುವಂತ ಒಂದು ದಿವ್ಯ ಭವ್ಯ ಅವಕಾಶ ನನಗೆ ಸಿಕ್ಕಿದೆ. ಬಹಳ ಖುಷಿ ಅನ್ನಿಸ್ತಾ ಇದೆ. ನೀವು ಅಯೋಧ್ಯೆಯಲ್ಲಿ ಯಾವ ರೀತಿಯಾದಂತಹ ರಾಮ ಮಂದಿರ ಇದೆ, ಎಕ್ಸಾಕ್ಟ್ ಅದೇ ರೀತಿಯಾಗಿ ಇಲ್ಲಿ ಪ್ರಯಾಗ್ರಾಜ್ ನಲ್ಲಿ ಇವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸಚಿವರಾದಂತಹ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಲ್ಲಿ ಪುಟ್ಟ ರಾಮನಿಗೆ ಪೂಜೆಯನ್ನ ಮಾಡುವ ಮೂಲಕ ಇಲ್ಲಿನ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಭಕ್ತಾದಿಗಳು ಇಲ್ಲಿ ಬಂದು ರಾಮನ ದರ್ಶನವನ್ನ ಪಡಿಬಹುದು.
ಯಾಕೆ ಈ ಭವ್ಯ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳದಲ್ಲಿ ನಾನು ಭಾಗಿ ಆಗ್ಬೇಕು, ನನಗೆ ಈ ದೇವಭೂಮಿಗೆ ಒಂದು ಬಾರಿ ಕಾಲಿಡ್ಬೇಕು, ತ್ರಿವೇಣಿ ಸಂಗಮದಲ್ಲಿ ಒಂದು ಬಾರಿ ಮಿಂದೇಳ್ಬೇಕು, ನನ್ನ ಪಾಪಗಳನ್ನ ಕಳ್ಕೊಳ್ಬೇಕು ಅಂತ ಹೇಳಿ ಭಕ್ತಾದಿಗಳು ಅದು ಎಷ್ಟೇ ಕಷ್ಟ ಆಗ್ಲಿ ಬರ್ತಾ ಇದ್ದಾರೆ ಪ್ರಯಾಗ್ರಾಜ್ಗೆ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಇಲ್ಲಿಂದ ಮತ್ತೆ ಅಯೋಧ್ಯೆಗೆ ಹೋಗುವಂತಹ ಅವಕಾಶ ಸಿಗೋದಿಲ್ಲ, ಬಹಳಷ್ಟು ಜನರಿಗೆ ಆ ಅನುಕೂಲತೆ ಇರೋದಿಲ್ಲ, ಕೇವಲ ಇಲ್ಲಿಗೆ ಭೇಟಿ ಕೊಟ್ಟು ಹೋಗಿರ್ತಾರೆ. ಹಾಗಾಗಿ ಅಂಥವರಿಗೆ ಯಾರಿಗೆ ಅಯೋಧ್ಯೆಗೆ ಹೋಗೋದಕ್ಕೆ ಆಗೋದಿಲ್ವೋ ಅಥವಾ ಯಾರು ರಾಮ ಮಂದಿರವನ್ನ ನೋಡಿಲ್ವೋ, ಯಾರು ಬಾಲರಾಮನ ದರ್ಶನವನ್ನ ಮಾಡ್ಲಿಲ್ವೋ ಅಂಥವರಿಗೆ ಎಲ್ರಿಗೂ ಕೂಡ ರಾಮನನ್ನ ನೋಡುವಂತ ಒಂದು ಅವಕಾಶವನ್ನ ಮಾಡಿಕೊಡೋಣ. ಅಯೋಧ್ಯೆಯ ಬಾಲರಾಮನ ಆ ದರ್ಶನವನ್ನ ಇಲ್ಲಿ ಈ ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಾಡಿಕೊಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಯಾಗ್ರಾಜ್ನಲ್ಲಿ ಭವ್ಯ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡಿ, ಎಕ್ಸಾಕ್ಟ್ ಅದೇ ರಾಮ ಮಂದಿರವನ್ನ ಇಲ್ಲಿ ಇವರು ನಿರ್ಮಾಣ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ನೀವು ಪ್ರಯಾಗ್ರಾಜ್ಗೆ ಬಂದ್ರೆ ದಯವಿಟ್ಟು ಈ ರಾಮ ಮಂದಿರಕ್ಕೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಲೇಬೇಡಿ. ಹೇಗಾದ್ರೂ ಮಾಡಿ ಒಂದು ಬಾರಿ ಇಲ್ಲಿಗೆ ಬನ್ನಿ, ಪ್ರಭು ಶ್ರೀರಾಮನ ದರ್ಶನವನ್ನ ಪಡ್ಕೊಂಡು ಹೋಗಿ ಅಂತ ನಾನು ಈ ಭವ್ಯ ರಾಮ ಮಂದಿರದ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಇನ್ನು ನೀವು ಈ ಭವ್ಯ ರಾಮ ಮಂದಿರವನ್ನ ನೋಡೋದಕ್ಕೆ ಬಂದ್ರೆ ಇಲ್ಲಿ ಸುತ್ತಮುತ್ತ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನೀವು ಜಾತ್ರೆಗೆ ಹೋಗಿರ್ತೀರಲ್ವಾ, ಎಕ್ಸಾಕ್ಟ್ ಆ ಜಾತ್ರೆ ಹೇಗಿರುತ್ತೋ ಅದೇ ರೀತಿಯಾಗಿ ಇಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಿಮಗೆ ಜಾಯಿಂಟ್ ವೀಲ್ ಇದೆ, ಕೊಲಂಬಸ್ ಇದೆ, ಇನ್ನು ನಿಮಗೆ ಆಹಾರ ಸಿಗುತ್ತೆ, ಅಂದ್ರೆ ಭೋಜನ ಏನ್ ಬೇಕೋ ಅದು ಸಿಗುತ್ತೆ. ಎಕ್ಸಾಕ್ಟ್ ನೀವು ಜಾತ್ರೆಗೆ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಿರೋ ಅವೆಲ್ಲವನ್ನ ಕೂಡ ಇಲ್ಲೂ ಎಂಜಾಯ್ ಮಾಡಬಹುದು. ಪುಟ್ಟ ಮಕ್ಕಳಿದ್ರೆ ಅವರು ಆಟ ಆಡಬಹುದು, ಅವರು ಕೂಡ ಖುಷಿಯನ್ನ ಪಡಬಹುದು. ಒಟ್ಟಾರೆಯಾಗಿ ಆ ಕಡೆ ಧಾರ್ಮಿಕತೆ, ಇನ್ನು ಈ ಕಡೆ ಸಾಂಸ್ಕೃತಿಕವಾಗಿ ಎರಡೂ ರೀತಿಯ ಒಂದು ಕಾಂಬಿನೇಷನ್ ಅನ್ನ ಇಲ್ಲಿ ತರೋ ಮೂಲಕ ಜನರಿಗೆ ಅದರ ಒಂದು ಅದ್ಭುತ ಔತಣವನ್ನ ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಬರಬೇಕು, ಈ ಅದ್ಭುತವಾದಂತಹ ಒಂದು ಅನುಭವವನ್ನ ನೀವೆಲ್ಲರೂ ಪಡ್ಕೊಳ್ಬೇಕು. ನೀವು ಬಂದ್ರೆ ಖಂಡಿತವಾಗ್ಲೂ ನನಗೆ ಥ್ಯಾಂಕ್ಸ್ ಅಂತೂ ಹೇಳ್ತೀರಾ, ಆ ಗ್ಯಾರಂಟಿ ನನಗಿದೆ. ಹಾಗಾಗಿ ದಯವಿಟ್ಟು ಮಿಸ್ ಮಾಡಬೇಡಿ, ಬನ್ನಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.